ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲಿ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತನಾಡಿರುವ ಅವಹೇಳನಕಾರಿ ಹಾಗೂ ಏಕವಚನ ಹೇಳಿಕೆಗಳಿಗೆ ಕ್ಷಮೆ ಕೇಳದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಭಾಲ್ಕಿ ಜೆಡಿಎಸ್ ಯುವ ಮುಖಂಡ ಅಜಯ್ ಕರ್ಸಣ್ಣ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದ ಹಿರಿಯ ನಾಯಕ ಕುಮಾರಸ್ವಾಮಿ ಅವರ ಬಗ್ಗೆ ಅಗೌರವದಿಂದ ಮಾತನಾಡಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಸಾರ್ವಜನಿಕ ಜನಜೀವನದಲ್ಲಿರುವ ಜನಪ್ರತಿನಿಧಿಗಳು ಮಾತಿನ ಮೇಲೆ ಸಂಯಮ ವಹಿಸಿ ಪರಸ್ಪರ ಗೌರವ ಕಾಪಾಡಿಕೊಳ್ಳಬೇಕು. ಸಂಪುಟ ಪುನರಚನೆ ವೇಳೆ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಸದಸ್ಯನಾಗಲು ಯೋಗ್ಯನಲ್ಲದ ಪ್ರದೀಪ್ ಈಶ್ವರ್ ಈ ರೀತಿಯ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಕೂಡಲೇ ತಮ್ಮ ಹೇಳಿಕೆಗೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಲೇಬೇಕು. ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಕೇಳದಿದ್ದರೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಯುವ ಘಟಕದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಆರಂಭಿಸಲಾಗುವುದೆಂದು ಅಜಯ್ ಕರ್ಸಣ್ಣ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ವಿಷಯನಪ್ಪ ಅಂದ್ರೆ ಸ್ವಲ್ಪ ದಿವಸಗಳ ಹಿಂದೆ ಕೆಂಪೇಗೌಡರ ಜಯಂತಿ ಉತ್ಸವದಂದು ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್ ಅನ್ನೋ ಒಬ್ಬ ನೀಚ ವ್ಯಕ್ತಿ, ಮಾನ ಮರ್ಯಾದೆ ಇಲ್ಲದ ವ್ಯಕ್ತಿ, ಮುಳ್ಳುಹಂದಿ ಅಂತ ಕರೀತಾರೆ. ಆ ವ್ಯಕ್ತಿ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಧೀಮಂತ ನಾಯಕರು ಹಾಗೂ ರೈತ ನಾಯಕ ಕುಮಾರಣ್ಣನ ಬಗ್ಗೆ ಬಹಳ ಹಗುರವಾಗಿ ಕೀಳ್ಮಟ್ಟಿಗೆ ಮಾತಾಡಿದ್ದಾನೆ. ಅವನಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆ ನಮಗೂ ಗೊತ್ತಿಲ್ಲ. ಆದರೆ ನಾನು ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಪ್ರದೀಪ್ ಈಶ್ವರ್ಗೆ ಅವನು ಆ ಸಮಯದಲ್ಲಿ ಕೆಂಪೇಗೌಡರ ಜಯಂತಿ ಉತ್ಸವದಲ್ಲಿ ಏನು ಮಾತಾಡಬೇಕು ಅಂತ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋ ಮಾತಿಲ್ಲ. ಹೇಳಬೇಕೇನೆಂದರೆ ಆ ಕೆಂಪೇಗೌಡರ ಜಯಂತಿ ಉತ್ಸವದಲ್ಲಿ ಏನು ಮಾತಾಡಬೇಕು ಅದು ಮಾತಾಡಿಲ್ಲ. ಸುಮ್ಮನೆ ಇವಾಗ 2ನೇ ಸಚಿವ ಸಂಪುಟದಲ್ಲಿ ಸಚಿವನಾಗಬೇಕೆಂದು ಸುಮ್ಮನೆ ಮೊದಲೇ ಡೇ ಬಂದಿಂದ ಕುಮಾರಸ್ವಾಮಿಗೆ ಬೈಯೋದು, BJP ಪಕ್ಷದವ್ರಿಗೆ ಬೈಯೋದು, ದೊಡ್ಡ ದೊಡ್ಡ ನಾಯಕರು ಟೀಕೆ ಮಾಡೋದು, ಮೋದಿಯವರು ಬೈಯೋದು, ಅಮಿತ್ ಶಾ ಅವ್ರಿಗೆ ಟಾರ್ಗೆಟ್ ಮಾಡೋದು. ಇವನು ನನ್ನ ತಿಳುವಳಿಕೆ ಪ್ರಕಾರ ಇವನು ಗ್ರಾಮ ಪಂಚಾಯತ್ ಮೆಂಬರ್ ಆಗೋಕ್ಕೂ ಲಾಯಕ್ಕಿಲ್ಲ. ಅನ್ಪಾರ್ಲಿಮೆಂಟ್ ವರ್ಡ್ ಪ್ರತಿದಿನ ಪ್ರತಿ ಡೇ ಇವನು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಬೇಕಂತ ಮಾಡ್ತಾ ಇದ್ದಾನೆ. ಇಂಥ ವ್ಯಕ್ತಿಗಳಿಗೆ ಯಾವುದೇ ತೂಕದ ಮಾತು ಇಲ್ಲ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ರೈತ ನಾಯಕ ಕುಮಾರಣ್ಣ ಇವತ್ತೇನು ನಮ್ಮ ಭಾರತ ದೇಶದ ಒಂದು ಕೇಂದ್ರ ಸಚಿವರಾಗಿ ಏನು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ, ಇಡೀ ದೇಶ ನೋಡ್ತಾ ಇದೆ, ಇಡೀ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ಆ ಕುಮಾರಸ್ವಾಮಿ ಅವರ ಪಾದದ ಧೂಳಿಗೂ ಸಮಾನ ಇಲ್ಲ ಈ ಮುಳ್ಳುಹಂದಿ ಪ್ರದೀಪ್ ಈಶ್ವರ್. ಪದೇ ಪದೇ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರ ಬಗ್ಗೆ ಈ ಥರ ಪದೇ ಪದೇ ಮಾತಾಡಿದರೆ ನಾನು ಭಾಲ್ಕಿ ವಿಧಾನಸಭಾ ಮತಕ್ಷೇತ್ರದಿಂದ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಮುಳ್ಳುಹಂದಿ ಮಿಸ್ಟರ್ ಪ್ರದೀಪ್ ಈಶ್ವರ್ ನಮ್ಮ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಕ್ಷಣ ಕ್ಷಮೆ ಯಾಚನೆ ಮಾಡಿಲ್ಲ ಅಂದರೆ ಗಲ್ಲಿಯಿಂದ ದಿಲ್ಲಿವರೆಗೂ, ಬಾಲ್ಕಿಯಿಂದ ಬೆಂಗಳೂರಿಗೂ JDS ಪಕ್ಷದ ಮೂಲೆ ಇಲ್ಲಿ ಇದ್ದಂಥ ಕುಮಾರಣ್ಣ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ನಿಮ್ಮ ಮನೆ ಹತ್ರ ಬಂದು ಪ್ರತಿಭಟನೆ ಮಾಡಿ ಮನೆಗೆ ಮುತ್ತಿಗೆ ಹಾಕಬೇಕಂತ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ.